ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿನಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಗಾಡಿ ಇದು ಮಧ್ಯ ರೋಡಲ್ಲಿ ನಿಂತೋಗಿತ್ತು. ಕಂಪ್ಲೇಂಟ್ ಏನಂತ ಪೂರ್ತಿ ಕ್ಲೀನಾಗಿ ಹೇಳ್ತೀನಿ, ಲಾಸ್ಟ್ವರೆಗೂ ನೋಡಿ, ತುಂಬ ಯೂಸ್ಫುಲ್ ಇರುತ್ತೆ ವೆಹಿಕಲ್ ಇಟ್ಟಿರೋರಿಗೆ. ಈ ಗಾಡಿನಲ್ಲಿ ಬ್ಯಾಟ್ರಿ ಸಿಂಬಲ್ ಆನ್ ಆಗಿತ್ತು. ಫಸ್ಟು ಇಂಜಿನಲ್ಲಿ ಒಂಥರ ನಾಯ್ಸ್ ಬಂದಿದೆ, ಜಸ್ಟ್ ಒಂಥರ ಏನೋ ಯಾವುದೋ ಬೋಲ್ಟ್ ಲೂಸ್ ಆಗೋ ಥರ ಸೌಂಡ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ಬ್ಯಾಟ್ರಿ ಇಂಡಿಕೇಷನ್ ಆನ್ ಆಯಿತು. ಸೊ ಹಾಗಾಗಿ ಇವ್ರಿಗೆ ಹೆಡ್ಲೈಟ್ ಹಾಕ್ಕೊಂಡು ಮತ್ತು AC ಹಾಕ್ಕೊಂಡು ಬರೋ ಟೈಮಲ್ಲಿ ಮಧ್ಯ ರೋಡಲ್ಲಿ ನೈಸ್ ರೋಡಲ್ಲಿ ಆಫ್ ಆಗಿತ್ತು ಈ ವೆಹಿಕಲ್ಲು. ಸೊ ಇದರಲ್ಲಿ ಏನಾಗಿದೆ ಅಂದರೆ ಆಲ್ಟರ್ನೇಟರ್ ಫುಲ್ಲಿ ಹೋಗಿತ್ತು. ಈಗ ಒಂಥರ ನಾಯ್ಸ್ ಬರ್ತಾಯಿದೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಥರ ಸೌಂಡ್ ಸ್ಟಾರ್ಟ್ ಆಗಿತ್ತು. ಈ ಸೌಂಡ್ ಬಂದುಬಿಟ್ಟು ಆಲ್ಟರ್ನೇಟ್ರಲ್ಲಿ ಆ ಬೆಲ್ಟ್ ಕೂರುತ್ತಲ್ಲ ಆ ಜಾಗಕ್ಕೆ ಫುಲ್ಲಿ ಬಂದಿರುತ್ತೆ, ಕ್ಲಚ್ ಫುಲ್ಲಿ ಅದು ಹಾಳಾಗಿತ್ತು. ಹಾಗಾಗಿ ಚಾರ್ಜಿಂಗ್ ಕೂಡ ಬರ್ತಾಯಿಲ್ಲ. ನೋಡಿ, ಹೊಸ ಬ್ಯಾಟ್ರಿ ಹಾಕಿ ನಾವು ಅಲ್ಲಿಂದ ಗಾಡಿ ತೊಗೊಬಂದಿದ್ದು, ಚಾರ್ಜಿಂಗೇ ಬರ್ತಿರ್ಲಿಲ್ಲ. ಫುಲ್ಲು ಏನೇ ಇಂಜಿನ್ ರೈಸ್ ಮಾಡೋದು ಈ ವೋಲ್ಟೇಜ್ ಇಲ್ಲ, ಇದು 14ವರೆಗೂ ಬರಬೇಕು. 7.67 ಅಷ್ಟು ವೋಲ್ಟೇಜ್ ಇದೆ. ಸೊ ಇದು ಪ್ರಾಬ್ಲಮ್ ಇರೋದು ಬಂದುಬಿಟ್ಟು ಚಾರ್ಜಿಂಗ್ ಆಲ್ಟರ್ನೇಟ್ ಫೇಲ್ಯೂರ್ ಆಗಿರೋದ್ರಿಂದ. ಸೊ ಇದನ್ನು ಆಲ್ಟರ್ನೇಟರ್ ರಿಮೂವ್ ಮಾಡ್ತಾಯಿದ್ದೀವಿ ಇವಾಗ ಗಾಡಿಯಿಂದ. ನಮ್ಮ ಲೈಟ್ ಸಾಕಾಗದಿರೋ ಆ ಥರ ಕಲ್ಲು ಕೊಟ್ಕೊಂಡು ಗಾಡಿ ಹೈಟಲ್ಲಿ ನಿಲ್ಲಿಸ್ಕೊಂಡು ಅದು ಡೈನಮೋ ತೆಗಿತಾ ಇರೋದು. ನೋಡಿ, ಅಷ್ಟು ಒಳಗಡೆ ಇರುತ್ತೆ ಈ ಗಾಡಿನಲ್ಲಿ. ಏನಂದರೆ ಬಿಚ್ಚಿ ಫಿಟ್ ಮಾಡೋದೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಸ್ವಲ್ಪ ರಿಮೂವಿಂಗ್ ರಿಫಿಟ್ಟಿಂಗ್ದೇ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ. ಸೊ ಅದನ್ನು ತೆಗೆದು ಓಪನ್ ಮಾಡಿ ಫುಲ್ಲು ಅಲ್ಲೇನೇನು ಫಾಲ್ಟ್ ಇತ್ತು ಮತ್ತು ಜನರಲಾಗಿ ಎಲ್ಲ ಕಂಪ್ಲೇಂಟ್ನೂ ಕ್ಲೀನಾಗಿ ಚೆಕ್ ಮಾಡಿ ಮತ್ತು ರೀಸೆಟ್ ಮಾಡಿ ಫಿಟ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ, ಇದು ಓಪನ್ ಮಾಡಿದ್ರೆ ಇದರಲ್ಲಿ ಕಾರ್ಬನ್ ಬ್ರಷ್ ಬರುತ್ತೆ, ರೆಗ್ಯುಲೇಟ್ರು, ರೆಕ್ಟಿಫೈರ್, ಇಷ್ಟೊಂದೆಲ್ಲ ಪಾರ್ಟ್ಸ್ಗಳಿರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ಫಸ್ಟೇ ಸೌಂಡ್ ಇದರಿಂದ ಸೊ ಅದು ಬಂದುಬಿಟ್ಟು ಫುಲ್ಲಿನೇ ಫೇಲ್ಯೂರ್ ಆಗಿರೋದು ಕನ್ಫರ್ಮ್ ಇತ್ತು. ಬಟ್ ಓಪನ್ ಮಾಡ್ತಾ ಇದ್ದೀವಲ್ಲ, ಒಂದು ಸಲ ಜನರಲ್ ಚೆಕಪ್ ಮಾಡೋಣ ಅಂದ್ಬಿಟ್ಟು ಪೂರ್ತಿ ಜನರಲ್ ಚೆಕಪ್ ಮಾಡಿ ನಾವು ಇನ್ಸ್ಟಾಲ್ ಮಾಡಿ ಮತ್ತು ರೀಚೆಕ್ ಮಾಡಿ ಕೊಡ್ತಾಯಿದ್ದೀವಿ. ಇದರಲ್ಲಿ ರೆಗ್ಯುಲೇಟ್ರೆಲ್ಲ ಕಂಪ್ಲೇಂಟ್ ಬರೋದು ಡೆನ್ಸೋ ಆಲ್ಟರ್ನೇಟ್ರಲ್ಲಿ ತುಂಬ ಕಮ್ಮಿ. ಒಂದು ಡೆನ್ಸೋ ಆಲ್ಟರ್ನೇಟ್ರಲ್ಲಿ ಇದುವರೆಗೂ ನಾನು ರೆಗ್ಯುಲೇಟರ್ ಫೇಲ್ ಆಗಿರೋದು ಯಾವುದೋ 10ಕ್ಕೆ 1 ಕೇಸಲ್ಲಿ ಹೋಗುತ್ತೆ. ರೆಕ್ಟಿಫೈರ್ ಆಗಲಿ ರೆಗ್ಯುಲೇಟರ್ ಆಗಲಿ ಸಾಮಾನ್ಯ ಹಾಳಾಗೋದಿಲ್ಲ. ಸಾಮಾನ್ಯ ಬರೋದು ಕಾರ್ಬನ್ ಹೋಗಿರುತ್ತೆ, ಇಲ್ಲ ಪುಲ್ಲಿ ಹೋಗುತ್ತೆ, ಇಲ್ಲ ಬೇರಿಂಗ್ಗಳು ಹಾಳಾಗುತ್ತೆ. ಇದರಲ್ಲಿ ಏನಾದರೂ ಬೇರಿಂಗ್ ಎಲ್ಲ ಚೆಕ್ ಮಾಡ್ತೀವಿ ಮತ್ತು ಪುಲ್ಲಿಯನ್ನು ಚೇಂಜ್ ಮಾಡಿ ಫಿಟ್ ಮಾಡಬೇಕು ಈ ಗಾಡಿಗೆ. ನೋಡಿ, ಕಾರ್ಬನ್ ಬ್ರಷ್ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಇದು ಕಾರ್ಬನ್ ಎಂಡಾಗಿದೆ. ಗಾಡಿ 1.5 ಲಕ್ಷ 1.25 ಲಕ್ಷ ಓಡಿರೋದ್ರಿಂದ ಕಾರ್ಬನ್ ಕೂಡ ಆಲ್ಟರ್ನೇಟಲ್ಲಿರೋ ಕಾರ್ಬನ್ ಹಾಳಾಗಿದೆ. ಸೊ ಪುಲ್ಲಿನ ರಿಮೂವ್ ಮಾಡ್ತಾಯಿದ್ದೀವಿ. ನೋಡಿ, ಅದೊಂದು ಫುಲ್ಲು ಹಳೇದಿರೋದ್ರಿಂದ ಫುಲ್ ಜಾಮ್ ಆಗಿರುತ್ತೆ. ಅದಕ್ಕೆ ಸ್ಪ್ರೇ ಎಲ್ಲ ಮಾಡಿ ಅದಕ್ಕೆ ನಾವು ನಮ್ಮ ಏನು ಇನ್ಪ್ಯಾಕ್ ಗನ್ ಇರುತ್ತಲ್ಲ ಅದರಲ್ಲಿ ಹಾಕಿ ರಿಮೂವ್ ಮಾಡಿದ್ರೆ ಈಸಿಗೆ ತೆಗಿಬೋದು. ಇದೆಲ್ಲ ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಎಲ್ಲರೂ ಹೊರಗಡೆ ಈ ಥರ ಆಲ್ಟರ್ನೇಟ್ ಪ್ರಾಬ್ಲಮ್ ಆದಾಗ ಸಾಮಾನ್ಯ ಏನೇನು ಪಾರ್ಟ್ಸ್ಗಳು ಬರುತ್ತೆ, ಏನೇನು ಮಾಡಿಸ್ಬೋದು, ಮತ್ತು ಕೆಲವರು ರಾಂಗು ಹೇಳ್ತಾರೆ ಇದು ಹೋಗಿದೆ ಅದು ಹೋಗಿದೆ ಅಂತ. ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಇಲ್ಲಿ ಅನ್ನೋದು ಪಕ್ಕಕ್ಕೆ ಈ ವಿಡಿಯೋನ ನಾನು ಪೂರ್ತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಮೆಥಡಲ್ಲಿ ಪುಲ್ಲಿ ಬಿಚ್ಬೋದು, ಇದೇನು ಲೇತ್ಕೋಬೇಕು ಆ ಥರ ಏನಿರೋದಿಲ್ಲ. ಸಿಂಪಲ್ ಒಂದು ಬಿಟ್ಟಿದ್ರೆ ಸಾಕು, ಈಸಿಯಾಗಿ ತೆಗಿಬೋದು. ತುಂಬ ಚಿಕ್ಕದಾಗಿದೆ, ಅದರ ಪ್ರೈಸ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿನೇ ಅದು. ಸೊ ಹೊಸ ಪುಲ್ಲಿ ಫಿಕ್ಸ್ ಮಾಡಿದ್ದೀವಿ ನೋಡಿ, ನೀಟಾಗಿ ಬರುತ್ತೆ. ಇದು OEM ಪ್ರಾಡಕ್ಟಲ್ಲಿ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಬಂದಿರುತ್ತೆ. ಆಫ್ಟರ್ ಮಾರ್ಕೆಟ್ ತೊಗೊಂಡಾಗ ನಾವು ಡೆನ್ಸೋದೇ ಹಾಕಿರೋದು, ಡೆನ್ಸೋದಲ್ಲೂ ಕಲರ್ ಚೇಂಜ್ ಬಂದಿರುತ್ತೆ. ಒರಿಜಿನಲ್ ಪಾರ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಈಗೇನು ನಿಮಗೆ 1.5 ಲಕ್ಷ ಹೊಡಿತು, ತಿರ್ಗಾ ಒರಿಜಿನಲ್ ಹಾಕಿರೋ ತಿರ್ಗಾ ಅಷ್ಟೇ 1.5 ಲಕ್ಷ ರನ್ ಆಗುತ್ತೆ. ಬೇರಿಂಗ್ ಎಲ್ಲ ಏನು ಹಾಳಾಗಿಲ್ಲ, ಬೇರಿಂಗ್ ತುಂಬ ಚೆನ್ನಾಗಿತ್ತು. ಕಾರ್ಬನ್ ಬ್ರಷ್ ಒಂದು ಚೇಂಜ್ ಮಾಡಿಬಿಟ್ಟು ಮತ್ತು ಅದನ್ನೆಲ್ಲ ಏನೇನು ಕ್ಲೀನ್ ಮಾಡಬೇಕು ಅದೆಲ್ಲ ಒಂದು ಸಲ ಪೆಟ್ರೋಲ್ ವಾಶ್ ಮಾಡಿ ನೀಟಾಗೆಲ್ಲ ರೆಡಿ ಮಾಡಿ ಫಿಕ್ಸ್ ಮಾಡ್ತಾಯಿದ್ವಿ. ಇದು ಬಂದುಬಿಟ್ಟು ಅದನ್ನು ನಾವು ಸ್ಟ್ಯಾಂಡಿಂಗ್ ಮಾಡ್ತಾ ಇರೋದು, ಅಂದರೆ ಅದೇನು ಸ್ಲಿಪ್ರಿಂಗ್ ಬರುತ್ತೆ ಆರ್ಮಿಚರ್ದು, ಅದನ್ನು ನೀಟಾಗಿ ಎಲ್ಲ ಏನು ಡಸ್ಟ್ ಕೂತಿರುತ್ತೆ ಎಲ್ಲ ಕಾರ್ಬನ್ ಕೂತಿರೋದನ್ನೆಲ್ಲ ಕ್ಲೀನ್ ಮಾಡಿ ಫಿಕ್ಸ್ ಮಾಡಿಬಿಟ್ರೆ ಫಸ್ಟ್ ಕ್ಲಾಸಾಗಿ ಇನ್ನು 1.5 ವರ್ಷ ಅಂದರೆ 1 ಲಕ್ಷ ಕಿಲೋಮೀಟ್ರು ಇಲ್ಲ 1.5 ಲಕ್ಷ ಕಿಲೋಮೀಟ್ರ್ ನೆಮ್ಮದಿಯಾಗಿ ಗಾಡಿ ಓಡಿಸ್ಬೋದು. ಸಾಮಾನ್ಯವಾಗಿ ಸೌಂಡ್ ಬಂದಿದ ತಕ್ಷಣ ಇದು ಒಂದ್ರ ಮೇಲೆ ಡಿಪೆಂಡ್ ಹಾಕೋಕ್ಕಲ್ಲ, ಬೇರೆ ಸೌಂಡು ಬರುತ್ತೆ. ಇವಾಗ ಟೆನ್ಷನರ್ ಬೆಲ್ಟ್ ಬೇರಿಂಗು ಹೋಗಿರುತ್ತೆ, ವಾಟ್ರ್ ಹೊಡೆಯೋದು ಬರುತ್ತೆ, ಈ ಥರ ಸುಮಾರು ಕಂಪ್ಲೇಂಟ್ ಇರುತ್ತೆ. ಇದರಲ್ಲಿ ಮೇಯ್ನ್ ಇದೇ ಕಂಪ್ಲೇಂಟ್ ಇತ್ತು. ಆ ಸೌಂಡು ಬಂದು ಬ್ಯಾಟ್ರಿ ಲೈಟ್ ಆನ್ ಆದರೆ ಫಿಕ್ಸ್ಗೆ ಕನ್ಫರ್ಮ್ ಮಾಡಿಬಿಡಿ, ಅದು ಡೈನಮೋದೇ ಪ್ರಾಬ್ಲಮ್ ಅಂದ್ಬಿಟ್ಟು. ಸೊ ನೀವು ಅಂಥ ಟೈಮಲ್ಲಿ ಲಾಂಗ್ ಜರ್ನಿ ಹೋಗ್ಬಾರ್ದು ಎಲ್ಲರೂ. ಸೊ ನಿಯರ್ ಬೈ ಸರ್ವಿಸ್ ಸೆಂಟ್ರಿಗೆ ಎಲ್ಲರೂ ಕೊಟ್ಟು ಅದನ್ನು ಫಸ್ಟು ಚೆಕ್ ಮಾಡಿಸ್ಕೋಬೇಕು. ಸೌಂಡ್ ಸ್ಟಾರ್ಟ್ ಆಯಿತು, ಆಮೇಲೆ ಒಂದು ಸ್ವಲ್ಪ ದೂರಕ್ಕೆ ಬ್ಯಾಟ್ರಿ ಲೈಟ್ ಬಂತು ಅಂದರೆ ನೀವು ಫಿಕ್ಸ್ ಆಗ್ಬಿಡಿ. ಗಾಡಿ ಮಧ್ಯದಲ್ಲಿ ನಿಂತೇ ನಿಲ್ಲುತ್ತೆ. ಆ ಬ್ಯಾಟ್ರಿ ಕರೆಂಟ್ ಎಲ್ಲಿ ಇರುತ್ತೋ ಅಷ್ಟು ಮಾತ್ರ ರನ್ ಆಗಿ ಮತ್ತು ಗಾಡಿ ಆಫ್ ಆಗೋದು ಚಾನ್ಸ್ ಇದ್ದೇ ಇರುತ್ತೆ. ಆಫ್ ಆಗುತ್ತೆ 100% ಕೂಡ. ಸೊ ನೀವು ನೋಡ್ತಿದ್ದೀರಲ್ಲ, ಇಷ್ಟೇ ಸಿಂಪಲ್ ಒಂದು ಚಿಕ್ಕ ಪಾರ್ಟು. ಅದೇ ವೆಹಿಕಲ್ ರನ್ ಆಗಬೇಕು ಅಂದರೆ ಇದೊಂಥರ ಆರ್ಟ್ ಇದ್ದಂಗೆ. ಇದರಿಂದ ಪವರ್ ಜನ್ರೇಷನ್ ಆಗಿಯೇ ನಿಮ್ಮ ಗಾಡಿಗೆ ಎಲ್ಲದಕ್ಕೂ ಪವರ್ ಸಪ್ಲೈ ಕೊಡುತ್ತೆ. ಒಂದು AC ವರ್ಕ್ ಆಗಬೇಕು, ಹೆಡ್ಲೈಟ್ ವರ್ಕ್ ಆಗಬೇಕು, ಎಷ್ಟು ಆಮ್ಸ್ ಪವರ್ ಬೇಕಾಗುತ್ತಲ್ಲ ಅಷ್ಟಕ್ಕೆಲ್ಲ ಪವರ್ ಜನ್ರೇಷನ್ ಇದರಿಂದನೇ ಆಗೋದು. ಕಾಯಿಲ್ಗೀಲೆಲ್ಲ ಡೆನ್ಸೋ ಡೈನಮೋನಲ್ಲಿ ಹಾಳಾಗೋದೇ ಇಲ್ಲ. ಆಲ್ಮೋಸ್ಟ್ ನಾವು ನೋಡ್ದಂಗೆ ಬಾಷು, TVS ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಡೆನ್ಸೋ ನಂಬರ್ 1 ಕ್ವಾಲಿಟಿ ಇದೆ, ಜಪಾನ್ ಐಟಮು. ಇವಾಗ ಇಂಡಿಯನ್ ಮೇಕಲ್ಲಿ ಅಷ್ಟೊಂದು ಬಾಳಿಕೆ ಬರೋಲ್ಲ, ಬಟ್ ಇವೆಲ್ಲ ಓಲ್ಡ್ ಸೀರೀಸ್ ಆಗಿರೋದ್ರಿಂದ ಇವೆಲ್ಲ ಜಪಾನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ಇಷ್ಟೇ ಸಿಂಪಲ್ ಮೆಥಡಲ್ಲಿ ಎಲ್ಲ ಅಸೆಂಬಲ್ ಆಯಿತು.
ಫುಲ್ ಕಂಪ್ಲೀಟ್ ಮಾಡಿ ಫಿಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ಚಾರ್ಜಿಂಗ್ ಅದೆಲ್ಲ ತೋರಿಸ್ತೀನಿ. ಇನ್ನು ನೋಡಿ ಇದರಲ್ಲಿ ಏನಂದರೆ ನೋಡಿ, ನಾವು ಎಲ್ಲ ಗಾಡಿದು ಆಲ್ಟರ್ನೇಟ್ರು ಸ್ಟಾರ್ಟ್ರು ಎಲ್ಲ ರೆಡಿ ಮಾಡ್ತೀವಿ. ನೀವು ಯಾವುದೇ ಮಾರುತಿ ಇರ್ಬೋದು, ಟೊಯೋಟಾ ಗಾಡಿಗಳಿರ್ಬೋದು, ಮಹೇಂದ್ರದವ್ರದ್ದು ಇದೆಲ್ಲನೂ. ಇನ್ನು ಆಡಿ ಬೆನ್ಸ್ ಅದಕ್ಕೆಲ್ಲ ಇಲ್ಲಿ ಆ ಕಸ್ಟಮರ್ಸು ನಮ್ಮ ಹತ್ರ ಬಿಡಲ್ಲ, ಹಂಗಾಗಿ ನಾವು ಆ ಗಾಡಿ ಕೆಲಸ ಮಾಡಿಲ್ಲ. ಮಾಮೂಲಿ ಮಿಡ್ಲ್ ಕ್ಲಾಸ್ ವೆಹಿಕಲ್ಸ್ ಇಂಥದ್ದೆಲ್ಲನೂ ನಾವು ಸುಮಾರು ಎಲ್ಲ ಥರದ ವೆಹಿಕಲ್ದು ಒರಿಜಿನಲ್ ಸ್ಪೇರ್ಸೇ ತಂದು ರೆಡಿ ಮಾಡಿ ಫಿಟ್ ಮಾಡ್ತೀವಿ. ಇದರಲ್ಲಿ ಕಂಪ್ನಿಯಿಂದ ನಾವು ಒರಿಜಿನಲ್ ಸ್ಪೇರ್ಸೇ ಹುಡ್ಸ್ಕೋದ್ರಿಂದ ಕೆಲವು ಟೈಮ್ ಸ್ಟಾಕ್ ಇರುತ್ತೆ, ಬೇಗ ಕೆಲಸ ಮುಗಿಯುತ್ತೆ. ಕೆಲವು ಟೈಮ್ ಇಲ್ಲ ಅಂದರೆ ಕೆಲವು ಟೈಮ್ ಕಂಪ್ನಿಲೇ ಸ್ಟಾಕ್ ಇರೋಲ್ಲ, ಇಲ್ಲಾಂದರೆ ಯಾರು ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ಹತ್ರ ಮೆಟೀರಿಯಲ್ ಇರೋಲ್ಲ. ಅಂಥ ಟೈಮಲ್ಲಿ ಒಂದು 1 or 2 hour ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದರೆ ಸ್ಪೇರ್ಸು ಇಷ್ಟೊಂದು ಗಾಡಿಗಳ್ದೆಲ್ಲನೂ ನಾವು ಸ್ಟಾಕಲ್ಲಿ ಇಡೋಕ್ಕಾಗಲ್ವಲ್ಲ. ಯಾವ ವೆಹಿಕಲ್ದು ಯಾವಾಗ ಕಂಪ್ಲೇಂಟ್ ಬಂತು ಆವಾಗ ತರಿಸಿ ಫಿಕ್ಸ್ ಮಾಡ್ತೀವಿ. ಮೆಟೀರಿಯಲ್ ಬೇಗ ಸಿಕ್ತು ಅಂದರೆ ವಿತಿನ್ 1 hourಲ್ಲೇ ಕೆಲಸ ಮುಗಿಯುತ್ತೆ. ನೋಡಿ ಇವಾಗ ನೋಡಿ ಆ ಇಂಡಿಕೇಷನ್ ಕೂಡ ಆಫ್ ಆಯಿತು. ಇಂಡಿಕೇಷನ್ ಆಫ್ ಆಗಿದೆ, ಚಾರ್ಜಿಂಗು ಕೂಡ ಬರ್ತಿದೆ. ಚಾರ್ಜಿಂಗ್ ಮೀಟ್ರ್ ತೋರಿಸ್ತೀನಿ ನೋಡಿ. ಈಗ ನೋಡಿ 13.90 ಬಂತು. ಮತ್ತು ಬ್ಯಾಟ್ರಿದು ಡೌನ್ ಆಗಿದ್ದು ಬ್ಯಾಟ್ರಿ, ಈ ಗಾಡೀಲಿ ಇದ್ದಿದ್ದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿತ್ತು. ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದಾಗ ಅದು ಅಮ್ರಾನ್ ಬ್ಯಾಟ್ರಿ ಕೊಟ್ಟಿದ್ವಿ, ಅದು ನಮ್ಮಲ್ಲಿ ಇದ್ದಿದ್ದು ಬ್ಯಾಟ್ರಿ ಫಿಕ್ಸ್ ಮಾಡಿದ್ದು. ಈ ಗಾಡಿ ಬ್ಯಾಟ್ರಿ ರೀಚಾರ್ಜ್ ಏನೂ ಮಾಡಿಲ್ಲ, ಹಾಗೆ ಫಿಕ್ಸ್ ಮಾಡಿದ್ದೀವಿ. ಸೊ ವೆಹಿಕಲ್ ಈಗ ಆಲ್ಟರ್ನೇಟ್ ಎಲ್ಲ ರೆಡಿ ಆದಮೇಲೆ ಒಂದು 10 ನಿಮಿಷ ರನ್ನಿಂಗಲ್ಲಿ ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಚಾರ್ಜ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಬೇರೆ ಗಾಡಿದೂ ನಾನು ವೀಡಿಯೋನ ತೋರಿಸ್ತೀನಿ. ನೀವು ಫಸ್ಟು ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ಅಷ್ಟು ಕ್ಲೀನಾಗಿ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮ ಮೆಕ್ಯಾನಿಕ್ಕಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಿದ್ದೀನಿ. ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.